ಜನಗಣತಿ ಮುಗಿದ ಬೆನ್ನಲ್ಲೇ ಶಿಕ್ಷಕರಿಗೀಗ ಮತ್ತೊಂದು ಟಾಸ್ಕ್ ಅನ್ನು ನೀಡಲಾಗಿದೆ. ಜಿಬಿಎದಿಂದ ನಾಯಿ ಗಣತಿ ಮಾಡುವಂತೆ ಶಿಕ್ಷಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಜನಗಣತಿ ಮುಗಿದ ಬೆನ್ನಲ್ಲೇ ಶಿಕ್ಷಕರಿಗೆ ಮತ್ತೊಂದು ಟಾಸ್ಕ್. ಜಿಬಿಎದಿಂದ ನಾಯಿ ಗಣತಿ ಮಾಡುವಂತೆ ಶಿಕ್ಷಕರಿಗೆ ಸೂಚನೆ. ತೀವ್ರ ಚರ್ಚೆಗೆ ಕಾರಣ ಆಯಿತು ಜಿಬಿಎ ಆಯುಕ್ತರ ಆದೇಶ. ಪಾಠ ಮಾಡಬೇಕಾದವರಿಗೆ ನಾಯಿ ಲೆಕ್ಕ ಹಾಕಲು ಸೂಚನೆಯನ್ನ ನೀಡಲಾಗಿದೆ. ಶಾಲೆಯ ಸುತ್ತಮುತ್ತಲ ಬೀದಿ ನಾಯಿ ಸಮೀಕ್ಷೆಯನ್ನ ಮಾಡಿ ನಾಯಿಗಳ ಸಮೀಕ್ಷೆ ಮಾಡಿ ವರದಿ ನೀಡಲು ಜಿಬಿಎ ಸೂಚನೆಯನ್ನ ಕೊಟ್ಟಿದೆ. ಶಾಲಾ ಆವರಣದಲ್ಲಿ ನಾಯಿಗಳ ಕಡಿವಾಣ ಹಾಕಲು ಆದೇಶವನ್ನ ನೀಡಲಾಗಿದೆ. ಜನಗಣತಿ ಮುಗಿದ ಬೆನ್ನಲ್ಲೇ ಶಿಕ್ಷಕರಿಗೆ ಮತ್ತೊಂದು ಟಾಸ್ಕ್ ಅನ್ನ ನೀಡಲಾಗಿದೆ. ಜಿಬಿಎದಿಂದ ಇಷ್ಟು ದಿನ ಜನಗಣತಿ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಈಗ ನಾಯಿಗಳ ಗಣತಿಯನ್ನು ಕೂಡ ಶಿಕ್ಷಕರೇ ಮಾಡಬೇಕಾಗಿದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಯಾವ ರೀತಿ ಪಾಠ ಮಾಡ್ತಿದ್ದಾರೆ ಅದರ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿಲ್ಲ, ನಾಯಿಗಳ ಸಮೀಕ್ಷೆಯನ್ನ ಮಾಡಬೇಕಂತೆ. ತೀವ್ರ ಚರ್ಚೆಗೆ ಕಾರಣ ಆಗಿದೆ ಜಿಬಿಎ ಆಯುಕ್ತರ ಈ ಒಂದು ಆದೇಶ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರು ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜಿಬಿಎ ವಿರುದ್ಧ ಕ್ಯಾಂಪ್ಸ್, ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶ. ಪಾಲಿಕೆ ಕೊಟ್ಟ ಟಾಸ್ಕ್ಗೆ ಶಾಲೆ ಒಕ್ಕೂಟ ಅಧ್ಯಕ್ಷ ಶಶಿಕುಮಾರ್ ಕಿಡಿಕಾರ್ತಿದ್ದಾರೆ. ಶಾಲೆ ಸುತ್ತಮುತ್ತ ಬೀದಿ ನಾಯಿ ಲೆಕ್ಕ ಮಾಡಿ ವರದಿಗೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿ ಸಮೀಕ್ಷೆ ಮಾಡೋದಕ್ಕೆ ಸೂಚನೆ ಕೊಟ್ಟಿಲ್ಲ. ಶಿಕ್ಷಕರಿಗೆ ಮಕ್ಕಳಿಗೆ ಪಾಠ ಕಲಿಕೆಗೆ ನೆರವಾಗುವ ಹೊಣೆ ಇದೆ, ಅದನ್ ಬಿಟ್ಟು ಬೀದಿ ನಾಯಿ ಸಮೀಕ್ಷೆ ಮಾಡ್ಬೇಕಂತ ಪ್ರಶ್ನೆ ಮಾಡಿದ್ದಾರೆ. ಬೀದಿ ನಾಯಿಗಳ ಕಾಟಕ್ಕೆ ತ್ಯಾಜ್ಯ ವಿಲೇವಾರಿ, ಮೊದಲು ಶಾಲೆ ಬಳಿಯ ತ್ಯಾಜ್ಯ ವಿಲೇವಾರಿಗೆ ಅಂಕುಶ ಹಾಕಿ ಶಿಕ್ಷಕರ ಹೆಗಲಿಗೆ ಹೊರಿಸಬೇಡಿ ಅಂತ ಪತ್ರದ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನ ಮಾಡಲಾಗಿದೆ. ಜಿಬಿಎ ವಿರುದ್ಧ ಕ್ಯಾಂಪ್ಸ್, ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಲಿಕೆ ಕೊಟ್ಟ ಟಾಸ್ಕ್ಗೆ ಶಾಲೆ ಒಕ್ಕೂಟ ಅಧ್ಯಕ್ಷ ಶಶಿಕುಮಾರ್ ಅವರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಇನ್ನು ಶಾಲೆ ಸುತ್ತಮುತ್ತ ಬೀದಿ ನಾಯಿ ಲೆಕ್ಕ ಮಾಡಿ ವರದಿಗೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿ ಸಮೀಕ್ಷೆ ಮಾಡೋದಕ್ಕೆ ಸೂಚನೆ ಕೊಟ್ಟಿಲ್ಲ. ಇನ್ನು ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇದ್ದಾರಾ, ಕಲಿಕೆಗೆ ನೆರವಾಗ್ತಾ ಇದ್ದಾರಾ, ಇದು ಬಹಳ ಮುಖ್ಯ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸೋದ್ ಬಿಟ್ಟು ಬೀದಿ ನಾಯಿಗಳ ಸಮೀಕ್ಷೆ ಮಾಡಿ ಅಂತಂದ್ರೆ ಹೆಂಗಾಗುತ್ತೆ ಅಂತ ಸದ್ಯಕ್ಕೆ ಕಿಡಿಯನ್ನ ಕಾರಿದ್ದಾರೆ. ಶಿಕ್ಷಕರಿಗೆ ಮಕ್ಕಳು ಪಾಠ ಮಾಡಿ ಅಂತ ಹೇಳಬೇಕು, ಅಥವಾ ಎಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗ್ತಾ ಇದೆ ಮಕ್ಕಳಿಗೆ, ಜೊತೆಗೆ ಯಾವ ಶಾಲೆಯಲ್ಲಿ ಯಾವ ಸೌಲಭ್ಯಗಳಿಲ್ಲ, ಇದ್ರ ಬಗ್ಗೆ ಏನಾದರೂ ವರದಿ ಕೊಡಿ ಅಂದ್ರೆ ಹೌದು. ಯಾಕೆಂತಂದ್ರೆ ಮುಖ್ಯವಾಗಿ ಕಲಿಕೆಗೆ ಪ್ರೋತ್ಸಾಹವನ್ನು ಕೊಡಬೇಕು, ಹಾಗಾಗಿ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದರ ಬಗ್ಗೆ ಪ್ರಶ್ನೆ ಮಾಡೋದು ಅಥವಾ ಅದರ ಬಗ್ಗೆ ಸಮೀಕ್ಷೆ ಮಾಡೋದು ಸೂಕ್ತ. ಅದನ್ನ ಹೊರತುಪಡಿಸಿ ನಾಯಿಗಳು ಎಷ್ಟಿದಾವೆ ಅದನ್ನ ಸಮೀಕ್ಷೆ ಮಾಡಿ ಅಂತಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ? ಇಷ್ಟು ದಿನ ಜನಗಣತಿ ಅಂತ ಆಯ್ತು, ಈಗ ನಾಯಿಗಳ ಸಮೀಕ್ಷೆಯನ್ನ ಮಾಡಬೇಕು ಶಿಕ್ಷಕರು ಅಂತಂದ್ರೆ ಅದು ಹೆಂಗ್ ಲೆಕ್ಕಾಚಾರ ಹಾಕಕ್ಕಾಗತ್ತೆ, ಅಥವಾ ಅದು ಹೆಂಗೆ ಇವರು ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿಯ ಆದೇಶವನ್ನ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅನ್ನೋದೇ ಈಗ ಇರುವಂತಹ ಪ್ರಶ್ನೆ. ಶಾಲೆ ಸುತ್ತಮುತ್ತ ಎಷ್ಟೆಲ್ಲ ಬೀದಿ ನಾಯಿಗಳಿದಾವೆ ಅದನ್ನ ಲೆಕ್ಕ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ದಾರಂತೆ. ಸುಪ್ರೀಂ ಕೋರ್ಟ್ ಏನಾದ್ರೂ ಇವ್ರಿಗೆ ಆದೇಶ ಕೊಟ್ಟಿದ್ಯಾ ನಾಯಿಗಳ ವರದಿಯನ್ನ ಮಾಡಬೇಕು, ನಾಯಿಗಳು ಎಷ್ಟಿದಾವೆ ಅಂತ ಸಮೀಕ್ಷೆ ಮಾಡಬೇಕು ಅಂತ ಏನಾದ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ಯಾ? ಆರ್ಡರ್ ಆಗಿಲ್ಲ ಅಂದಮೇಲೆ ಅದು ಹೆಂಗೆ? ಅದು ಕೂಡ ಶಿಕ್ಷಕರಿಗೆ ನಾಯಿಗಳ ಸಮೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಜಿಬಿಎ ಈ ರೀತಿಯಾಗಿ ಆದೇಶವನ್ನು ಯಾವ ಕಾರಣಕ್ಕೆ ಹೊರಡಿಸಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾಯಿಗಳಿಗೆ ಏನಾದರೂ ಸಮೀಕ್ಷೆ ಮಾಡಬೇಕು ಅಂತ ಅಂದರೆ, ಅಥವಾ ನಾಯಿಗಳು ಎಷ್ಟಿದೆ ಅಂತ ನೀವು ತಿಳ್ಕೊಳ್ಬೇಕಂತ ಅಂದರೆ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಪಾಠ ಮಾಡುವಂತಹ ಶಿಕ್ಷಕರನ್ನ ಕರ್ಕೊಂಡು ನಾಯಿಗಳ ಸಮೀಕ್ಷೆ ಮಾಡಬೇಕು ಅಂತ ಅಂದರೆ ಶಿಕ್ಷಕರು ಪಾಠ ಮಾಡ್ತಾರಾ ಅಥವಾ ಈ ನಾಯಿಗಳ ಸಮೀಕ್ಷೆ ಮಾಡ್ಕೊಂಡು ಕೂತ್ಕೋತಾರ? ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು ಮುಖ್ಯವಾಗಿ. ಅದನ್ನ ಬಿಟ್ಬಿಟ್ಟು ನಾಯಿಗಳ ಸಮೀಕ್ಷೆ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಸರಿಯಾದ ಪಾಠಗಳನ್ನ ಹೆಂಗ್ ಮಾಡ್ತಾರೆ? ಈಗ ಆಲ್ರೆಡಿ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ. ಯಾವ ಕಾರಣಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಅಂದ್ರೆ ಜನಗಣತಿ ಮಾಡಬೇಕು ಅಂತ ಹೇಳಬಿಟ್ಟು ಶಿಕ್ಷಕರನ್ನ ಎಲ್ಲರನ್ನೂ ಕೂಡ ಅಲ್ಲಿಗೆ ಬಳಕೆ ಮಾಡ್ಕೊಂಡ್ರಿ. ಜೊತೆಗೆ ಕೊಟ್ಟಂತಹ ರಜೆಯನ್ನು ಕೂಡ ವಿಸ್ತರಣೆ ಮಾಡಿದ್ರೆ ಎಷ್ಟೋ ಪೋರ್ಷನ್ಸ್ ಕವರ್ ಆಗಿಲ್ಲ. ಈಗ ಶಿಕ್ಷಕರು ಒದ್ದಾಡ್ತಾ ಇದ್ದಾರೆ, ಇದರಿಂದ ಮಕ್ಕಳಿಗೆ ಎಫೆಕ್ಟ್ ಆಗ್ತಾ ಇದೆ. ಮಕ್ಕಳು ಹೆಂಗಪ್ಪ ನಾವು ಕಲಿಯೋದು ಅಂತ ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಒಂದೇ ಸಲ ಮಕ್ಕಳಿಗೆ ಎಲ್ಲ ಪಾಠವನ್ನು ಕೂಡ ತಲೆಗೆ ತುಂಬಕ್ಕೆ ಹೋದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಮಕ್ಕಳ ಬಗ್ಗೆ ಯಾರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಶಿಕ್ಷಕರನ್ನ ನಾಯಿ ಸಮೀಕ್ಷೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತಾರೆ, ಈ ರೀತಿಯಾಗಿ ಆದೇಶವನ್ನು ಹೊರಡಿಸ್ತಾರೆ ಅಂತ ಅಂದ್ರೆ ಏನು ಹೇಳಬೇಕು ಪಾಲಿಕೆಗೆ ಅಂತ ಗೊತ್ತಾಗ್ತಿಲ್ಲ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ಇಷ್ಟು ದಿನ ಜನಗಣತಿ ಜಾತಿ ಗಣತಿ ಅಂತ ಇದೇ ಆಯ್ತು, ಇದಕ್ಕೆ ಶಿಕ್ಷಕರನ್ನ ಬಳಕೆ ಮಾಡ್ಕೊಂಡ್ರು. ಈಗ ಸದ್ಯಕ್ಕೆ ಮಕ್ಕಳೆಲ್ಲ ಒದ್ದಾಡ್ತಾ ಇದ್ದಾರೆ, ಯಾಕೆಂದ್ರೆ ಶಿಕ್ಷಕರು ಕೂಡ ಒದ್ದಾಡ್ತಾ ಇದ್ದಾರೆ. ಸರಿಯಾಗಿ ಪೋರ್ಷನ್ ಕವರ್ ಆಗಿಲ್ಲ, ಮಕ್ಳಿಗೆ ಏನ್ ಪಾಠ ಮಾಡ್ಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಅಂಥದ್ರಲ್ಲಿ ನಾಯಿಗಳ ಸಮೀಕ್ಷೆ ಮಾಡ್ಬೇಕು ಅಂತ ಅಂದ್ರೆ ಶಿಕ್ಷಕರನ್ನ ನಾಯಿಗಳ ಸಮೀಕ್ಷೆ ಮಾಡ್ಲಿಕ್ಕೆ ಅಂತ ನೇಮಕ ಮಾಡ್ಕೊಂಡಿದ್ದಾರಾ ಅಥವಾ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ಲಿಕ್ಕೆ ಅಂತ ನೇಮಕ ಮಾಡ್ಕೊಂಡಿದ್ದಾರಾ? ಸಾಹಿತ್ಯ ಜಿಬಿಎ ಈ ಒಂದು ನೋಟಿಸ್ ಸಾಕಷ್ಟು ಶಿಕ್ಷಕ ವರ್ಗಕ್ಕೆ ಆಕ್ರೋಶಕ್ಕೆ ಗುರಿಯಾಗಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಜನಗಣತಿ ಆಯ್ತು, ಜಾತಿ ಗಣತಿ ಆಯ್ತು, ಇಂತಹ ಸಮೀಕ್ಷೆಗಳಿಗೆ ಶಿಕ್ಷಕರನ್ನ ಬಳಸ್ಕೊಳ್ತಾ ಇದ್ರು. ಮೊದಲ ಬಾರಿಗೆ ಅನ್ಸುತ್ತೆ ನಾಯಿ ಜನಗಣತಿಗೆ ಟಾಸ್ಕ್ ಅನ್ನ ಕೊಡಲಾಗಿದೆ. ಶಾಲೆಯಲ್ಲಿ ಪಾಠ ಮಾಡ್ಬೇಕಾದಂತಹ ಶಿಕ್ಷಕರು ಈಗ ಬೀದಿ ನಾಯಿಗಳ ಸಮೀಕ್ಷೆಗೆ ಮುಂದಾಗಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿ ಸಮಸ್ಯೆಗಳನ್ನ ನೋಡ್ತಾ ಹೋದ್ರೆ ಕಸದ ಸಮಸ್ಯೆ ಇದೆ, ಜೊತೆಗೆ ಬೀದಿ ನಾಯಿ ಸಮಸ್ಯೆ ಕೂಡ ಇದೆ. ಕ್ಯಾಂಪ್ ಕೂಡ ಆಕ್ರೋಶವನ್ನ ಹೊರಹಾಕ್ತಿದೆ. ಕ್ಯಾಂಪ್ ನ ಮುಖ್ಯ ಪಾಯಿಂಟ್ ಏನಂದ್ರೆ ಬೀದಿ ನಾಯಿಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನಂದ್ರೆ ಕಸದ ನಿರ್ವಹಣೆಯನ್ನ ಜಿಬಿಎ ಸರಿಯಾಗಿ ಮಾಡ್ತಿಲ್ಲ. ಪಾಲಿಕೆ ಇದ್ದಾಗ್ಲೂ ಕೂಡ ಮೊದಲ ಬಾರಿಗೆ ಸಿಟಿ ಜನರು ಹೇಳೋದು ನಗರದಲ್ಲಿ ಕಸ ವಿಲೇವಾರಿ ಆಯ್ತು, ಕಸ ನಿರ್ವಹಣೆ ಆಯ್ತು, ಇದನ್ನ ಮೇಂಟೈನ್ ಮಾಡ್ಬೇಕಂತ. ಸೊ ಕಸ ಇದ್ದಲ್ಲಿ ನಾಯಿಗಳು ಬರ್ತವೆ, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಜಿಬಿಎ ಈ ವಿರುದ್ಧ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ತಗೊಂಡಿಲ್ಲ ಅಂತ ಈಗಾಗಲೇ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶ ಕೂಡ ಹೊರಹಾಕಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಒಂದು ಸೂಚನೆಯನ್ನ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ಸುತ್ತಮುತ್ತ ಅಂದ್ರೆ ಶಾಲಾ ಸುತ್ತಮುತ್ತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಶಾಲಾ ಶಿಕ್ಷಕರು ಏನಿದ್ದಾರೆ ಒಂದು ಸಮೀಕ್ಷೆಗೆ ಮುಂದಾಗಬೇಕು. ಆ ಏರಿಯಾದಲ್ಲಿ ಎಷ್ಟು ಬೀದಿ ನಾಯಿಗಳಿದಾವೆ, ವ್ಯಾಕ್ಸಿನೇಷನ್ ಆಗಿದೆನಾ ಆಗಿಲ್ವಾ, ಸೊ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾಯಿಗಳ ಸಮೀಕ್ಷೆಗೆ ಶಿಕ್ಷಕರು ಮುಂದಾಗಬೇಕು ಅಂತ ಒಂದು ನೋಟಿಸ್ ಅನ್ನ ಕೂಡ ಹೊರಡಿಸಿದ್ದಾರೆ. ಈಗಾಗಲೇ ಹೈಕೋರ್ಟ್ ಕೂಡ ಹೇಳಿದೆ ಯಾವ ರೀತಿ ಅಂದ್ರೆ ಸಮೀಕ್ಷೆ ಮಾಡ್ಬೇಕು, ಆದ್ರೆ ಶಿಕ್ಷಕರಿಂದ ಮಾಡಿಸ್ಬೇಕಂತ ಆದೇಶದಲ್ಲಿ ಎಲ್ಲೂ ಇಲ್ಲ. ಶಿಕ್ಷಕರನ್ನ ಈ ಕೆಲಸಕ್ಕೆ ಬಳಸ್ಕೊಂಡ್ರೆ ಪಾಠ ಹೇಗ್ ಮಾಡ್ಬೇಕು, ಬೇರೆ ಕಾರಣಗಳಿಂದ ಹೊರೆಯನ್ನ ಶಿಕ್ಷಕರು ಅನುಭವಿಸ್ತಾ ಇದ್ದಾರೆ. ಇದರ ಎಫೆಕ್ಟ್ ಮಕ್ಕಳಿಗೂ ಕೂಡ ತಪ್ಪುತ್ತೆ ಅಂತ ಕ್ಯಾಂಪ್ ಆಕ್ರೋಶವನ್ನ ಹೊರಹಾಕ್ತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.